ಎಲ್ಲರಿಗೂ ನಮಸ್ಕಾರ. ಧನಸು ರಾಶಿಯವರೇ, ಜುಲೈ 1, 2, 3, 4, 5ರ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಗಮನಾರ್ಹವಾದ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಉಳಿದಿದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ಸಂದರ್ಭ ಬರಬಹುದು. ವಿಶೇಷವಾಗಿ ಎಸ್ ಅಕ್ಷರದಿಂದ ಆರಂಭವಾಗುವ ಒಂದು ಹೆಸರಿನ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬೆಳವಣಿಗೆ ಆಗುವ ಸಾಧ್ಯತೆ ಇದೆ. ಈ ವ್ಯಕ್ತಿಯ ಸಂಪರ್ಕ, ಮಾತುಕತೆ ಅಥವಾ ಒಳ್ಳೆಯ ಸುದ್ದಿ ನಿಮ್ಮ ಮುಂದಿನ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಕೆಲವರಿಗೆ ಇದು ಹಳೆಯ ಪರಿಚಯವಾಗಬಹುದು, ಇನ್ನು ಕೆಲವರಿಗೆ ಹೊಸ ಪರಿಚಯವಾಗಬಹುದು. ಈ ಭೇಟಿಯು ಅಥವಾ ಸಂಭಾಷಣೆಯು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶದ ಬಾಗಿಲನ್ನು ತೆರೆಯಬಹುದು. ಉದ್ಯೋಗ, ಹಣಕಾಸು, ಕುಟುಂಬ ಅಥವಾ ವೈಯಕ್ತಿಕ ಜೀವನದ ಒಂದು ವಿಶೇಷತೆಯಲ್ಲಿ ಸ್ಪಷ್ಟತೆ ಸಿಗುವಂತಹ ಲಕ್ಷಣಗಳು ಕಂಡುಬರುತ್ತದೆ. ಈ ರೀತಿಯ ಭವಿಷ್ಯವಾಣಿಗಳು ಸಾಮಾನ್ಯವಾದ ಭವಿಷ್ಯಗಳ ನಂಬಿಕೆಗಳ ಆಧಾರದ ಮೇಲೆ ಹೇಳಲಾಗುತ್ತದೆ. ಅವುಗಳನ್ನು ಖಚಿತವಾಗಿ ನಡೆಯುವ ಘಟನೆಗಳೆಂದು ಪರಿಗಣಿಸುವ ಬದಲು ಒಂದು ಮಾರ್ಗದರ್ಶನವಾಗಿ ನೋಡುವುದು ಉತ್ತಮ. ಹಾಗಾದರೆ ಜುಲೈ 1ರಿಂದ 5ರ ನಂತರ ಧನಸು ರಾಶಿಯವರ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಿಸಬಹುದು ಮತ್ತು ಎಸ್ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯ ಪಾತ್ರ ಏನಿರಬಹುದು ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಧನಸು ರಾಶಿಯವರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಧನಸು ರಾಶಿಯವರೇ, ಜುಲೈ 1, 2, 3, 4, 5ರ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಹೊಸ ಬದಲಾವಣೆಗಳು, ಬೆಳವಣಿಗೆಗಳು ನಡೆಯುವಂತಹ ಕಾಣಿಸಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಈ ಅವಧಿಯಲ್ಲಿ ಎಸ್ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಯೊಂದಿಗೆ ನಿಮ್ಮ ಸಂಪರ್ಕ ಸಾಧಿಸುವ ಅಥವಾ ನಿಮ್ಮ ಬಗ್ಗೆ ಮಾತನಾಡುವ ಸಂದರ್ಭ ಬರಬಹುದು. ಒಂದು ಕರೆ, ಒಂದು ಸಂದೇಶ, ಒಂದು ಭೇಟಿ ಅಥವಾ ಒಂದು ವಿಶೇಷವಾಗಿರುವಂತಹ ಹಲವಾರು ಗೊಂದಲಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲವೂ ಕೂಡ ವಿಚಾರದಲ್ಲಿ ಹಳೆಯ ಪರಿಚಯದ ಮೂಲಕ ಸಾಧನೆಯನ್ನು ಸಾಧಿಸಬಹುದು. ಏಕೆಂದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಉತ್ತರಗಳಿಗೆ, ಪ್ರಶ್ನೆಗಳಿಗೆ, ಯಾವುದೇ ರೀತಿಯ ಗೊಂದಲಗಳಿಗೆ ಎಲ್ಲವೂ ಕೂಡ ಸ್ಪಷ್ಟವನ್ನು ಪಡೆದುಕೊಳ್ಳುವಂತಹ ಸಮಯ. ಈ ವ್ಯಕ್ತಿಯ ಮಾತು, ಸಲಹೆ ಒಂದು ಹೊಸ ದಾರಿಯನ್ನು ತೋರಿಸಬಹುದು. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಒಂದು ಹೊಸ ಅವಕಾಶ, ಮಾಹಿತಿ ಸಿಗಬಹುದು. ವ್ಯಾಪಾರ ಮಾಡುವಂಥವರಿಗೆ ಹೊಸ ಒಪ್ಪಂದದ ಸಾಧ್ಯತೆ ಇದೆ. ಕೆಲವರಿಗೆ ಕುಟುಂಬದ ವಿಚಾರದಲ್ಲಿ ಇರ್ತಕ್ಕಂಥ ತೊಂದರೆಗಳು, ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಸಂತೋಷದ ಬೆಳವಣಿಗೆ, ಒಂದು ಶುಭ ದಿನಗಳು ಆರಂಭವಾಗಬಹುದು. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ಪರಿಸ್ಥಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಯೋಚಿಸಿ ಮುಂದುವರಿಯೋದು ಉತ್ತಮ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ದೇವರ ಮೇಲಿನ ಕೃಪೆಯಿಂದಾಗಿ ಅಡೆತಡೆಗಳು ದೂರವಾಗುತ್ತೆ. ಒಟ್ಟಾರೆ ಎಸ್ ಅಕ್ಷರದ ವ್ಯಕ್ತಿಯಿಂದ ಸಂಪರ್ಕದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವಿಗೆ ಕಾರಣವಾಗುವ ಸಾಧ್ಯತೆ ಇದೆ. ನಿಖರ ರೂಪ ವ್ಯಕ್ತಿಯಿಂದ ಬದಲಾಗಬಹುದು. ಆದ್ದರಿಂದ ಶಾಂತವಾಗಿ ವಿವೇಕದಿಂದ ಪ್ರತಿಯೊಂದು ಅವಕಾಶವನ್ನು ಗಮನಿಸಿ. ಹೌದು ಸ್ನೇಹಿತರೆ, ಧನಸು ರಾಶಿಯವರೇ, ಜುಲೈ 1, 2, 3, 4, 5ರ ನಂತರ ಉದ್ಯೋಗ ಮತ್ತು ಹಣಕಾಸಿನ ಕ್ಷೇತ್ರದಲ್ಲಿ ಕೆಲವು ಅನುಕೂಲಕರವಾದ ಬೆಳವಣಿಗೆ ಕಂಡುಬರಬಹುದು. ನೀವು ಬಹಳ ದಿನಗಳಿಂದ ಶ್ರಮಿಸುತ್ತಿದ್ದ ಒಂದು ಕೆಲಸದಲ್ಲಿ ಉತ್ತಮ ಪ್ರಗತಿ ಕಾಣುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಎಸ್ ಎಂಬ ಅಕ್ಷರದಿಂದ ಆರಂಭವಾಗುವ ಹೆಸರಿನ ಒಬ್ಬ ವ್ಯಕ್ತಿ ಪ್ರಮುಖ ಮಾಹಿತಿ, ಸಲಹೆ ಅಥವಾ ಅವಕಾಶದ ಸುಳಿವನ್ನು ತಿಳಿಸಬಹುದು. ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ದಿನದಲ್ಲಿ ಅದು ನಿಮಗೆ ಉತ್ತಮ ಯಶಸ್ಸಿಗೆ ಸಾಧ್ಯತೆ ಇರುತ್ತದೆ. ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಹಿರಿಯರ ಮೆಚ್ಚುಗೆ ಸಿಗುತ್ತದೆ. ಹಿರಿಯರ ಮೆಚ್ಚುಗೆ ಸಿಗೋದ್ರಿಂದ ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ಸೂಚನೆ ಕಾಣಬಹುದು. ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರುವಂಥವರಿಗೆ ಸಂದರ್ಶನ ಅಥವಾ ಆಯ್ಕೆಯ ಬಗ್ಗೆ ಶುಭ ಸುದ್ದಿ ಕೇಳುವ ಅವಕಾಶ ಇದೆ. ವ್ಯಾಪಾರ ಮಾಡುವಂಥವರಿಗೆ ಗ್ರಾಹಕರು ಹೆಚ್ಚಾಗ್ತಾರೆ. ನಿಮ್ಮ ಕೆಲಸದಲ್ಲಿ ಲಾಭ ಸಿಗುತ್ತೆ. ಒಟ್ಟಾರೆಯಾಗಿ ಸಮಯವನ್ನು ನೀವು ಅದೃಷ್ಟ, ಶಾಂತಿ, ನೆಮ್ಮದಿಯ ಒಂದು ಸಂಕೇತ ಎಂದು ಪರಿಗಣಿಸಬಹುದು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಹೊಸ ವ್ಯವಹಾರ ಸಂಪರ್ಕಗಳನ್ನು ದೊರೆಯುತ್ತೆ. ಈ ಬೆಳವಣಿಗೆಯಲ್ಲಿ ಎಸ್ ಎಂಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಹಾಯಕರವಾಗಿರುವಂತಹ ಪರಿಚಯವನ್ನ ಮೂಲಕ ಪಾತ್ರವನ್ನು ವಹಿಸ್ತಾರೆ. ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸುತ್ತದೆ. ನಿಂತಿದ್ದ ಹಣ ವಾಪಸ್ ಬರುತ್ತೆ. ಅನಿರೀಕ್ಷಿತ ಆದಾಯದ ಅವಕಾಶಗಳು ದೊರೆಯಬಹುದು. ಆದರೂ ದೊಡ್ಡ ಹೂಡಿಕೆ ಅಥವಾ ಹಣಕಾಸಿನ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಒಟ್ಟಾರೆಯಾಗಿ ಅವಧಿಯಲ್ಲಿ ಧನಸು ರಾಶಿಯವರಿಗೆ ಉದ್ಯೋಗ ಅವಕಾಶ, ಹಣಕಾಸು, ವೃತ್ತಿ ಜೀವನದಲ್ಲಿ ಅವಕಾಶಗಳು ಬರುವಂತಹ ಸಮಯವಾಗಿರುತ್ತೆ. ನಿಮ್ಮ ಪರಿಶ್ರಮದ ಜೊತೆಗೆ ಸರಿಯಾದ ಸಮಯದಲ್ಲಿ ಬರುವಂತಹ ಸಹಕಾರವನ್ನು ಗುರುತಿಸಿ ಉತ್ತಮವಾದ ಫಲಿತಾಂಶವನ್ನು ಕಂಡುಕೊಳ್ಬಹುದು. ಧನಸು ರಾಶಿಯವರೇ, ಜುಲೈ 1, 2, 3, 4, 5ರ ನಂತರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಕೆಲವು ದೊಡ್ಡ ಬದಲಾವಣೆಗಳು, ಹೊಸ ಬೆಳವಣಿಗೆಗಳು ಕಾಣಿಸಿಕೊಳ್ಳುತ್ತದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆತಂಕ, ಗೊಂದಲ, ಭಯ ನಿಧಾನವಾಗಿ ದೂರವಾಗುತ್ತೆ. ಕುಟುಂಬದಲ್ಲಿ ಹಳೆಯ ಅವಕಾಶಗಳು ಸಿಗಬಹುದು. ಮನೆಯ ವಾತಾವರಣ ಶಾಂತ ಮತ್ತು ಸಂತೋಷವಾಗಿರುತ್ತೆ. ಹಿರಿಯರಿಂದ ಹೊಸ ಆಶೀರ್ವಾದ, ಬೆಂಬಲ ಸಿಗುತ್ತೆ. ಧೈರ್ಯವನ್ನು ಪಡೆದುಕೊಳ್ತೀರಾ. ಎಸ್ ಅಕ್ಷರದ ವ್ಯಕ್ತಿ ಹೆಸರು ಆರಂಭವಾಗುವ ಹೆಸರಿನ ವ್ಯಕ್ತಿಯೊಂದಿಗೆ ನಿಮ್ಮ ಜೀವನದಲ್ಲಿ ಭಾವನಾತ್ಮಕವಾಗಿರುವ ಮಹತ್ತರವಾದ ಪಾತ್ರವನ್ನು ವಹಿಸುವಂತಹ ಸಮಯ ಇದಾಗಿರುತ್ತೆ. ಒಟ್ಟಾರೆಯಾಗಿ
ಜುಲೈ 1ರಿಂದ 5ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಬದಲಾವಣೆ ಬೆಳವಣಿಗೆಯನ್ನು ಸಂತೋಷದಿಂದ ಅನುಭವಿಸಬೇಕಾಗುತ್ತೆ. ಒಂದು ಸಂದೇಶ, ಒಂದು ಕರೆ ಅಥವಾ ಅನಿರೀಕ್ಷಿತ ಭೇಟಿ ನಿಮ್ಮ ಮನಸ್ಸಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸ್ಬೋದು. ಕೆಲವರಿಗೆ ಇದು ಹಳೆಯ ಸ್ನೇಹದ ಮರು ಆರಂಭವಾಗ್ಬೋದು. ಇನ್ನು ಕೆಲವರಿಗೆ ಸಂಬಂಧದಲ್ಲಿ ಹೊಸ ವಿಚಾರ ಬೆಳವಣಿಗೆ ಬರಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಇದ್ದಂತಹ ತಪ್ಪು ಅರ್ಥಗಳು ದೂರವಾಗುತ್ತೆ, ಪರಸ್ಪರ ಪ್ರೀತಿ ಹೆಚ್ಚಾಗುತ್ತೆ, ಹೊಸ ಪರಿಚಯ ಅಥವಾ ಒಳ್ಳೆಯ ಸಂಬಂಧ ಮಾತುಕತೆ ಆರಂಭವಾಗ್ಬೋದು. ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಬೇಡಿ. ಈ ರಾಶಿ ಚಕ್ರದವರಿಗೆ ಕುಟುಂಬ ಸಂತೋಷ, ಸಂಬಂಧ ಮತ್ತು ಮನಸ್ಸಿನ ನೆಮ್ಮದಿಯನ್ನು ಹೆಚ್ಚಿಸುವಂತಹ ಸಮಯವಾಗಿರುತ್ತೆ. ಹೆಸರಿನ ವ್ಯಕ್ತಿಯಿಂದ ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ನಿಮ್ಮ ಜೀವನದಲ್ಲಿ ಸರಿಯಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಹೌದು, ಧನಸ್ಸು ರಾಶಿಯವರೇ, ಜುಲೈ 1, 2, 3, 4, 5ರ ನಂತರ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಬರ್ಬೋದು. ಸಮಯ ಆರಂಭವಾಗುತ್ತೆ. ಈ ಅವಧಿಯಲ್ಲಿ ಎಸ್ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಆ ವ್ಯಕ್ತಿಯಿಂದ ಬರುವಂತಹ ಒಂದು ವಿಚಾರ, ಒಂದು ಸಲಹೆ, ಒಂದು ಕರೆ ನಿಮ್ಮ ಜೀವನದ ಮೇಲೆ ಪ್ರಭಾವವನ್ನು ಬೀರಬಹುದು. ಮೊದಲಿಗೆ ಇದು ಸಾಮಾನ್ಯ ಘಟನೆ ಅಂತ ಕಂಡರೂ ಕೆಲವು ದಿನಗಳ ನಂತರ ಮನಸ್ಸಿಗೆ ಅರ್ಥವಾಗುತ್ತದೆ. ಉದ್ಯೋಗ ಅಥವಾ ವ್ಯಾಪಾರ ಮಾಡುವಂಥವರಿಗೆ ಬಹಳ ದಿನಗಳಿಂದ ಇದ್ದಂಥ ಒಂದು ಅವಕಾಶ, ಒಂದು ಸಮಯ ನಿಮಗೆ ಬರಬಹುದು. ಕೆಲವು ಜನರಿಗೆ ಹೊಸ ಪರಿಚಯ, ಹೊಸ ಎಲ್ಲವೂ ಕೂಡ ಅದ್ಭುತವಾಗಿ ನಿಮ್ಮ ಇಷ್ಟದಂತೆ ನಡೀತಾ ಹೋಗುತ್ತೆ. ಇನ್ನು ಮುಂದೆ ನಿಮ್ಮನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಸೋಲೆ ಇಲ್ಲದ ನೆಮ್ಮದಿಯ ಜೀವನವನ್ನು ಅನುಭವಿಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಹಲವಾರು ವರ್ಷಗಳ ಕನಸು ನನಸಾಗುವಂತಹ ವಿಶೇಷವಾದ ಸಂದರ್ಭ. ದೇವರ ಕೃಪೆಯಿಂದ ನೀವು ತೆಗೆದುಕೊಳ್ಳುವ ನಿರ್ಧಾರ ಉತ್ತಮ ಫಲಿತಾಂಶವನ್ನು ನೀಡಬಹುದು. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾದ ಬೆಳವಣಿಗೆಗಳು ಕಂಡುಕೊಳ್ಬಹುದು. ಅದೃಷ್ಟದ ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಶಾಂತವಾಗಿ ವಿವೇಕದಿಂದ ಮುಂದುವರೆದರೆ ಈ ಸಮಯ ನಿಮ್ಮ ಪರವಾಗಿ ಕೆಲಸ ಮಾಡಬಹುದು. ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ಪ್ರತಿ ಉತ್ತರ ಸಿಗುವಂಥ ವಿಶೇಷವಾದ ಸಂದರ್ಭ ಇದಾಗಿರೋದ್ರಿಂದ ನೀವು ನಿರೀಕ್ಷೆ ಮಾಡ್ತಿದ್ದಂತಹ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಬರುತ್ತದೆ. ಎಸ್ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಒಂದು ಮಹತ್ತರವಾದ ಪಾತ್ರವನ್ನು ವಹಿಸ್ತಾರೆ. ಒಟ್ಟಾರೆಯಾಗಿ ಧನಸ್ಸು ರಾಶಿಯವರೇ, ಜುಲೈ 1, 2, 3, 4, 5ರ ನಂತರ ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಪೂರ್ಣ ರೂಪ ಪಡೆಯುವ ಸಾಧ್ಯತೆ ಇರೋದ್ರಿಂದ ಈ ಅವಧಿಯಲ್ಲಿ ಎಸ್ ಅಕ್ಷರದ ವ್ಯಕ್ತಿ ಆರಂಭವಾಗುವ ಹೆಸರಿನ ವ್ಯಕ್ತಿಯಿಂದ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ವಿಚಾರಗಳಿಗೆ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆಲ್ಲ ಸ್ಪಷ್ಟತೆ ಸಿಗುತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ, ವೈಯಕ್ತಿಕ ಜೀವನ ನಿಂತಿದ್ದ ಕೆಲಸಗಳು ಮತ್ತೆ ಚಾಲನೆ ಪಡೆದುಕೊಳ್ಳುತ್ತೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಉತ್ತಮವಾದ ಫಲಿತಾಂಶವನ್ನು ನೀಡಬಹುದು. ಒಟ್ಟಾರೆ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ಒಂದು ಸುದ್ದಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರಬಹುದು. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ಯೋಜನೆಯನ್ನು ರೂಪಿಸಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಸೂಕ್ತವಾದ ಸಮಯ. ಹಲವಾರು ಅಧ್ಯಯನದ ಪ್ರಕಾರ ಹೊಸ ಜೀವನಕ್ಕೆ ಪ್ರಾರಂಭವಾಗುವಂತಹ ಕೆಲವೊಂದಿಷ್ಟು ಸಂಕೇತಗಳು ದೊರೆಯುತ್ತೆ. ಪ್ರತಿಯೊಂದು ಅವಕಾಶವನ್ನು ಗಮನದಿಂದ ಇಟ್ಕೊಂಡು ಪರಿಶೀಲಿಸಿ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಂಡರೆ ಉತ್ತಮವಾದ ಫಲಿತಾಂಶ ನಿಮ್ಮದಾಗುತ್ತೆ. ಧನಸ್ಸು ರಾಶಿಯವರೇ, ಜುಲೈ 1ರಿಂದ 5ರವರೆಗೆ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ವಿಶೇಷವಾದ ಬೆಳವಣಿಗೆ, ಉದ್ಯೋಗ, ಹಣಕಾಸು, ಕುಟುಂಬ ಸಂಬಂಧಗಳು ಎಸ್ ಹೆಸರಿನ ವ್ಯಕ್ತಿಯಿಂದ ಪಾತ್ರವನ್ನು ವಿಶೇಷವಾಗಿ ವಹಿಸೋದ್ರಿಂದ ನೀವು ಎಲ್ಲವನ್ನ ಕೂಡ ವಿವರವಾಗಿ ನಮ್ಮ ವಿಡಿಯೋದ ಮೂಲಕ ತಿಳಿದುಕೊಂಡಿದ್ದೀರಾ. ಈ ಅವಧಿಯಲ್ಲಿ ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಯಾವುದೇ ನಿರ್ಧಾರವನ್ನು ಯೋಚಿಸಿ ತೆಗೆದುಕೊಳ್ಳಿ. ತಾಳ್ಮೆ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರೆದರೆ ನಿಮ್ಮ ಗುರಿಯನ್ನು ಸಾಧಿಸುವ ಸಾಧ್ಯತೆ ಇದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಧನ್ಯವಾದಗಳು. ಶುಭವಾಗಲಿ.